ವೆಲ್ಕಮ್ ಟು ಚೈತನ್ಯ ಗೌಡ ಯೂಟ್ಯೂಬ್ ಚಾನಲ್. ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟು. ಇವತ್ತಿಂದ ರೀಓಪನ್ನು. ನನ್ನ ಮಕ್ಕಳನ್ನ ಇಬ್ಬರನ್ನೂ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಆಮೇಲೆ ಸ್ಕೂಲಿಗೆ ಕರ್ಕೊಂಡು ಹೋಗೋದು. ದೇವಸ್ಥಾನದಿಂದ ಬಂದು ಸ್ಕೂಲ್ ಹತ್ರ ಡ್ರಾಪ್ ಮಾಡಿದ್ದೀನಿ. ಬಾಯ್. ಫಸ್ಟ್ ಡೇ. ಮಗಳನ್ನ ಮಾತಾಡ್ಸೋಕೆ ಫ್ರೆಂಡ್ಸ್ ಓಡ್ತಾರೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ನಮ್ಮಮ್ಮ ಪಪ್ಪಾಯಿ ಕಟ್ ಮಾಡಿಕೊಡ್ತಾವ್ರೆ. ಇವನಿಗೆ ಪಪ್ಪಾಯಿ ಅಂದರೆ ತುಂಬ ಇಷ್ಟ. ಮಗನೇ ನಿಂಗೆ ಪಪ್ಪಾಯಿ ಇಷ್ಟನಾ ಕಂದ? ಎಷ್ಟಿಷ್ಟ? ಇಷ್ಟ ಮೂಡು ಇಷ್ಟ. ಮೂಡು ಎಷ್ಟು ತೋರಿಸಿ? ಮೂಡು ಕೂತ್ಕೊಂಡು ತಿನ್ನೋದ್ರ ಮೇಲೆ ಇಷ್ಟು ಮೂಡು ಇಷ್ಟ. ಲಿಫ್ಟಿಗೆ ಹೋಗುತ್ತೆ ಅಂತ ಪಪ್ಪಾಯಿ ತಿಂತಿಲ್ವಂತೆ ಇವಳು. ಲಿಫ್ಟಿಗೆ ಹೋಗ್ಬಿಡ್ತೆ ಮಗನೇ? ಹೋಗಿಲ್ವಾ? ಆಯ್ತಾ? ಚೂಪಡಾಯ್ತಾ? ದೊರೆ ಚೂಪಡಾಯ್ತಾ? ಚಟ್ ಸಂಜೆ ಆಯಿತು. ಈಗ ಡಿಮಾರ್ಟ್ ಕಡೆಗೆ ಪಯಣ. ಮನೆಗೆ ರೇಷನ್ ತಗೊಳಕ್ಕೆ. ಏನು ಮಾಡ್ತಿದ್ದೀವಿ ಫೋನಲ್ಲಿ? ಅದೇ ಏನ? ಮೊನ್ನೆ ಬೇಜಾರು ಮಾಡ್ಕೊಂಡಿದ್ದೆ ಅಂತ ಅಲ್ಲಿ ತಗೊಂಡ್ರೆ ಅಲ್ಲಿ ಈಗ ಇಲ್ಲಿ ಏನಾದರೂ ತರಲೆ ಮಾಡ್ಕೊತಾ ಇರ್ತೀವಿ. ಸೈಲೆಂಟಾಗಿ ಬಂದು ಏನಾಗ್ತೈತೆ? ಕೋಲ್ಡ್ ಅಲ್ಲ, ತಣ್ಣಗಾಗ್ತೈತೆ. ಚಿಲ್ಲ. ಅದೇ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡು ಒಂದೇ ಪದ ಇರುತ್ತಾ? ಅಲ್ಲಿ ಪೆನ್ ತಗೋ ಮಕ್ಕಳಿಗೆ. ಬ್ಲೂ ಬ್ಲ್ಯಾಕ್ ಬೇಡ. ಡಿಮಾರ್ಟಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಶಾಪಿಂಗ್ ಮುಗಿಸ್ಕೊಂಡು ಬರ್ತಾವಳು. ಆಯಿತಾ ಶಾಪಿಂಗು? ಡಿಮಾರ್ಟ್ ಮುಗಿಸ್ಕೊಂಡು ಬಂದು KFCಗೆ ಹೋಗೋಣ ಅಂದ್ಲು ಜಯ. ಹೊಟ್ಟೆ ಹಸಿತೈತೆ, ಇವತ್ತು KFCಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ಲು. ಇವ್ರು ನಮ್ಮ ಬ್ರದರ್, ಅಂದರೆ ಗೊತ್ತಿರೋರು, ತುಂಬ ವರ್ಷದಿಂದ ಪರಿಚಯ ಇರೋರು. ಅವರ 5 ಸ್ಟಾರ್ಗೆ ಹೋದು ಚಿಕನ್ ತಿನ್ನೋಣ ಅಂತ ಹೋಗಿ ಅಲ್ಲಿ ಕೂತ್ಕೊಂಡು 3 ಅವರ್ಸ್ ಆಗಿತ್ತಂತೆ ಕರೆಂಟ್ ಹೋಗಿ. ಅದನ್ನು ಹೇಳ್ತಾಯಿದ್ರು 3 ಅವರ್ ಆಗೈತೆ ಕರೆಂಟ್ ಹೋಗಿ, ಇನ್ನೂ ಬಂದಿಲ್ಲ, ಇವಾಗ ರೆಡಿ ಮಾಡ್ತಾಯಿದ್ದೀನಿ ಅಂತ ಅಂದರು. ಸರಿ ಆಯಿತು, ಒಂದು 10 ನಿಮಿಷ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿ ಚಿಕನ್ ತಗೊಂಡು ತಿಂದ್ಬಿಟ್ಟು ಬಂದು.
ಹಲೋ ಚೆಸ್ಟ್ ಪೀಸ್ ಕೇಳಿದ್ದೆ. ಯಾರು ಗ್ಯಾಸ್ ಕೊಡಲ್ಲ ನಿನ್ನ ಮಗಳಿಗೆ ಹೇಳ್ತೀನಿ ಜಯ. ನಾನೇನು ಮಾಡ್ತೀನಿ ಒಂದು ಪೀಸು ಈಗ ಬೇರೆ ಏನಾದ್ರು ಬೇಕಾ ಬರ್ತಾ ಇದ್ದೀನಿ ಯಾರು 4 ಪೀಸ್ ಅಲ್ವಾ ನಿಮಗೆ ಯಾರು ಇರ್ಲಿಲ್ಲ ಮಗಳಿಗೆ ಹೇಳ್ತೀನಿ. ಪಾರ್ಸಲ ಮೊಟ್ಟೆ ಸಾಂಬಾರು ಮಾಡೋಕ್ಕೆ 2 ಸ್ಪೂನ್ ಹುರ್ಗಡ್ಲೆ, 2 ಇಂಚು ಶುಂಠಿ, 1 ಬೆಳ್ಳುಳ್ಳಿ, 1 ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಚಕ್ಕೆ, ಲವಂಗ ಇಷ್ಟು ರುಬ್ಕೋಬೇಕು. ಫಸ್ಟು ಇಷ್ಟು ರುಬ್ಬಿದ್ಮೇಲೆ ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪುಡಿ 1 ಸ್ಪೂನ್, ಈಗ ಮತ್ತೆ ರುಬ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಬಿಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಬೇಕು ಈರುಳ್ಳಿದು. ಈಗ ಹಸಿಮೆಣ್ಸಿಕಾಯಿ 1-2 ಹಾಕ್ಕೊಂಡು ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಹುರ್ಕೋಬೇಕು. ಮಸಾಲೆನ ಚೆನ್ನಾಗಿ ಈರುಳ್ಳಿ ಜೊತೆ ಹುರ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿದೆ ಮಸಾಲೆ ಎಲ್ಲ ಇದಾಗೈತೆ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 5 ಜನಕ್ಕೆ ಮಾಡ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಈಗ ಸಾಂಬಾರು ಕುದಿತೈತೆ, ನಿಧಾನಕ್ಕೆ ಮೊಟ್ಟೆ ಬಿಡಬೇಕು. ಒಂದೊಂದೇ ಹೊಡ್ಕೊಂಡು ಮೊಟ್ಟೆ ಬಿಡಬೇಕು. ಮೊಟ್ಟೆ ಹಾಕಿದ್ಮೇಲೆ ತಿರುಗಿಸ್ಬಾರ್ದು. ಒಂದು 5-10 ನಿಮಿಷ ಹಂಗೆ ಬಿಟ್ಬಿಡಬೇಕು. ಅದು ಚೆನ್ನಾಗಿ ಬೇಯಬೇಕದು ಮೊಟ್ಟೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಪ್ಲೇಟ್ ಮುಚ್ಚಿದ್ರೆ ಮೊಟ್ಟೆ ಸಾಂಬಾರು ರೆಡಿ. ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ. ಮುದ್ದೆ ಮೊಟ್ಟೆ ಸಾಂಬಾರು ಇವತ್ತಿನ ಊಟ. ಮುದ್ದೆ ಮೊಟ್ಟೆ ಸಾಂಬಾರು ರೆಡಿ. ಮಮ್ಮಿ ಚೆನ್ನಾಗೈತೆ ಸಾಂಬಾರು? ಚೆನ್ನಾಯ್ತಾ? ಚಿಕನ್ ಸಾಂಬಾರು ಥರ ಆಯ್ತಾ? ಊಟ ಮಾಡು ಅಂದರೆ ಹಿಂಗೆ. ಶ್ರಾವಣಿಮ್ಮ ಇಲ್ಲಿ ನೋಡಿ, ಇಲ್ಲಿ ಜೈ ಎಲ್ಲಿ ಎಲ್ಲೋದ್ಲು?
ಆಫೀಸ್ ಹೋಗಿಲ್ಲ. ಮೇಘು ಜೊತೆ ಬೂ ಹೋಗೋಳೆ. ಇಲ್ಲ ಚೈತಮ್ಮ ಆಯ್ತಾ? ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಭೇಟಿಯಾಗೋಣ. ಬಾಯ್ ಚೈತು, ಬಾಯ್ ರಕ್ಷಿತ್, ಬಾಯ್.